ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳಿಗೆ ಮೊದಲು 3 ಲಕ್ಷ ಕೊಟ್ಟಾಗ್ಲೂ ಅವಳು ನಂಬಿಕೆಗೆ ಅರ್ಹಳಲ್ಲ ಅಂತ ನೀವು ಹೇಳಿದ್ರಿ. ಆದ್ರೆ ನಾನು ಕೇಳಲಿಲ್ಲ. ಅವಳು ಈ ಮನೆಗೆ ಬಂದು ಉಳ್ಕೊಂಡಾಗ್ಲೂ ನೀವು ಹೇಳಿದ್ರಿ. ಆಸ್ತಿಲ್ ಪಾಲ್ ಕೇಳಿದಾಗ್ಲೂ ಅವಳನ್ನ ಗಂಡನ ಮನೆಗೆ ಕಳಿಸೋದಕ್ಕೆ ನೀವು ಮುಂದಾದ್ರಿ. ಆದ್ರೆ ನಾನೇ ಅವಳು ಇಲ್ಲಿರ್ಲಿ ಅಂತ ಸಮಯ ಕೇಳಿದೆ. ಆದ್ರೆ ಇಂಥ ಕೆಲಸ ಮಾಡ್ತಾಳೆ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಮಾವ. ಈಗ ಫೋನ್ ಮಾಡಿದ್ರೆ ಅವಳು ಫೋನ್ ತಗೋತಾ ಇಲ್ಲ ಮಾವ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ 10 ಲಕ್ಷ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರ ಅಂತ ನಂಗೆ ಗೊತ್ತು ಮಾವ. ಅದನ್ನ ವಾಪಸ್ ಕೊಡಕ್ಕಂತೂ ನನ್ನ ಕೈಲಿ ಸಾಧ್ಯ ಇಲ್ಲ. ಕೊನೆ ಪಕ್ಷ ನಾ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಬಿಡಿ ಮಾವ. ಇಲ್ಲ ಅಂದ್ರೆ ಆ ಪಾಪ ಪ್ರಜ್ಞೆ ನನ್ನನ್ನು ಬಿಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ತುಳಸಿ, ಯಾರ ತಪ್ಪು ಏನು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಇಲ್ಲೇ ಇದ್ದರೆ ಮನಸ್ಸು ಅದನ್ನೇ ಯೋಚಿಸ್ತಾ ಇರುತ್ತೆ, ಸಂಕಟ ಪಡುತ್ತೆ. ನೀನು ಈಗ ತಾನೇ ಸುಧಾರಿಸ್ಕೊಳ್ತಾ ಇದ್ದೀಯಾ? ಕೆಫೆಗೆ ಹೋಗು. ಅಲ್ಲ ಮಾವ, ಹೋಗು ಒಂದೇ. ಟಿವಿ ಸೋಫಾ ಎಲ್ಲ ನಾವು ಕೇಳಿದಾಗ ಡೆಲಿವರಿ ಮಾಡ್ತಾರಂತೆ. ನನಗಂತೂ ಸೋಫಾ ಕಲರ್ ಸಖತ್ ಇಷ್ಟ ಆಯ್ತು. ನಿಮಗೆ? ಸಂಧ್ಯಾ, ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ ಅದೆಲ್ಲ ಯಾಕೆ ಅಂತ. ನೀ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಯಾಕೆ ಅಂದರೆ ಸೋಫಾ ಕೂರೋದಕ್ಕೆ, ಟಿವಿ ನೋಡೋದಕ್ಕೆ. ತಮಾಷೆ ಮಾಡಬೇಡ ಸಂಧ್ಯಾ, ನಮ್ಮ ಮನೇಲಿ ಅದೆಲ್ಲನೂ ಇದೆ ಅಲ್ವಾ? ಯಾವ್ದು ನಮ್ಮ ಮನೆ? ಆ ಮನೆನಾ? ನೆನಪು ಕೂಡ ಮಾಡಬೇಡಿ ನನಗೆ. 10 ರೂಪಾಯಿ ಖರ್ಚು ಮಾಡಬೇಕು ಅಂದರೂ 100 ಸಲ ಯೋಚನೆ ಮಾಡ್ಬೇಕಲ್ಲಿ. ಸಾಕಾಯ್ತು ನಂಗೆ ಆ ಚಿನ್ನ. ನೋಡಿ ಸಂಧ್ಯಾ, ಚಿಕ್ಕ ವಯಸ್ಸಿಂದ ಕೈ ಹಿಡಿದು ಖರ್ಚು ಮಾಡಿ ಮಾಡಿ ನನಗೂ ಸಾಕಾಗೋಗಿದೆ. ಆದ್ರೆ ಏನು ಮಾಡೋದು, ಕೈ ಚೆಲ್ಲಿ ಖರ್ಚು ಮಾಡೋಷ್ಟು ಅನುಕೂಲ ನಮ್ಗಿಲ್ವಲ್ಲ. ಹಾಗೆ ಹೇಳ್ಕೊಂಡಿರಿ. ಅನುಕೂಲ ಇಲ್ಲ ಅಂತ ಕೊರ್ಬೋದಲ್ಲ, ಅನುಕೂಲ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಬೇಕು. ಅಪ್ಪಂದು ಹೆದರ್ಕೊಂಡು ಬದುಕೋ ನಿಮಗೆ ಎಲ್ಲಿ ಗೊತ್ತಿರುತ್ತವೆಲ್ಲ. ಸಂಧ್ಯಾ ಪ್ಲೀಸ್, ನಾನು ಆಡ್ಕೋಬೇಡ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ. ನೋಡಿದ್ದೀನಿ. ಮೊದಲು ನಿಮ್ಮ ಅಪ್ಪನ ಎದುರು ನಿಂತು ಧೈರ್ಯವಾಗಿ ಮಾತಾಡೋದನ್ನ ಕಲೀರಿ. ನನ್ನ ಸಂಬಳನ ನಾನೇ ಇಟ್ಕೊಳ್ತೀನಿ ಅಂತ ಹೇಳೋದು ಕಲೀರಿ. ಆಮೇಲೆ ಅದೇನೋ ಹೇಳಿದ್ರಲ್ಲ, ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ, ಆಮೇಲೆ ಎಲ್ಲಾನು ಮಾಡ್ಬೋದಂತ. ಸಂಧ್ಯಾ, ಯಾವಾಗಲೂ ನನ್ನ ಹೇಳಿ ಅನ್ನೋ ಥರನೇ ಮಾತಾಡಬೇಡ. ನೀನು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದೆಯಾ ಅಂದರೆ ಇದರಿಂದ ಏನೋ ಕಥೆ ಇದೆ ಅಂತ ನನಗನ್ನಿಸ್ತಾ ಇದೆ. ಮೊದಲು ಆ ವಿಷಯದ ಬಗ್ಗೆ ಮಾತಾಡು. ನಿನಗೆ ಖರ್ಚು ಮಾಡೋಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ನಿಮ್ಮ ತಾತ ಅಂತೂ ಕೊಟ್ಟಿರೋ ಚಾನ್ಸೇ ಇಲ್ಲ ಬಿಡು. ನಿಮಗೆ ಯಾಕೆ ಅದೆಲ್ಲ? ನೋಡು, ನಮ್ಮ ಹಣಕಾಸು ಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬೇಕಾಬಿಟ್ಟು ಹಣ ಖರ್ಚು ಮಾಡ್ತಾ ಇದ್ರೆ ಅದು ಯಾಕೆ ಅಂತ ಕೇಳೋದು ನನ್ನ ಕರ್ತವ್ಯ. ನಾವು ಯಾರಿಗೂ ಹೇಳ್ದೆ ಓಡ್ ಹೋಗಿ ಮದುವೆ ಆಗುವಾಗ ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಅದನ್ನ ಉಳಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಆಗಿತ್ತು. ಉಳಿಸ್ಕೊಂಡ್ರಾ? ಆಗ ಕರ್ತವ್ಯ ನೆನಪಾಗ್ಲಿಲ್ಲ. ಈಗ ದುಡ್ಡು ಹೇಗೆ ಬಂತು ಅಂತ ತಿಳ್ಕೊಳ್ಳೋದು ನಿಮ್ಮ ಕರ್ತವ್ಯನಾ? ಸಂಧ್ಯಾ ಪ್ಲೀಸ್, ನಿನ್ನ ಕೈಲಿ ದುಡ್ಡಿದೆ ಅಂದರೆ ಅದು ನನಗೂ ಖುಷಿನೇ. ಆದರೆ ನಾವು ಮನೆಯವ್ರಿಗೆ ಗೊತ್ತಿಲ್ಲದೆ ಓಡಾಡ್ತಾ ಇದ್ದೀವಿ. ಅಕಸ್ಮಾತ್ ಅವ್ರಿಗೆ ಗೊತ್ತಾದರೆ? ಉದ್ಧಾರ. ನನಗೆ ಸಿಕ್ಕಿರೋ ದುಡ್ಡಲ್ಲಿ 10 kg ಧೈರ್ಯ ತಗೋಬಹುದು ಅಂತ ಇದ್ದಿದ್ರೆ ಅದನ್ನ ಮೊದಲು ತಗೊಂಡು ನಿಮಗೆ ಕೊಡಿಸ್ತಿದ್ದೆ. ಏನ್ ಜನ್ಮನೋ. ಮೊದಲು ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ನಡೀರಿ ನನ್ನ ಜೊತೆ. ಎಲ್ಲಿಗೆ? ಎಲ್ಲ ಆಮೇಲೆ ಹೇಳ್ತೀನಿ, ನಡೀರಿ. ಬೇಕಾದಷ್ಟು ಕೆಲಸ ಬಾಕಿ ಇದೆ. ಬನ್ರಿ ಬೇಗ.
ಮಾಧವ್ ಅವರೇ, ಊಟ. ತುಳಸಿಯವರೇ, ನಿಮ್ಮದು ಊಟ? ಇಲ್ಲ ಮಾಧವ್ ಅವರೇ, ಇವತ್ತು ನಾನು ತಿಂಡಿ ತಿಂದಿದ್ದೆ ತಡವಾಗಿ. ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ, ನೀವು ಊಟ ಮಾಡಿ, ಈಗಾಗಲೇ ತಡ ಆಗಿದೆ. ಅವಳು ಹಿಡ್ಕೊಂಡಿದ್ದು ನನ್ನ ಬ್ಯಾಗ, ಅದರಲ್ಲಿದ್ದು ನನ್ನ ಹಣ. ನೀವು ಊಟ ಮಾಡ್ತಾ ಇರಿ, ನಾನು 1 ನಿಮಿಷ ಬಂದೆ. ತುಳಸಿಯವರೇ, ಒಂದು ನಿಮಿಷ ತಿರುಗಿ ನೋಡಿ. ಫೋನ್ ಪಿಕ್ ಮಾಡು ಸಮರ್ಥ್. ಈ ವಿಷಯ ಕೇಳಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಂಗೆ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಫೋನ್ ಪಿಕ್ ಮಾಡು. ಹಾಯ್ ಸಮರ್ಥ್, ಈ ಫೈಲ್ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತೀರಾ ಪ್ಲೀಸ್? ಸಮರ್ಥ್, ಫೋನ್ ಬರ್ತದೆ ನಿಮಗೆ? ಕ್ಯಾಚ್ ಯು ಲೇಟರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.